ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ. ಬೆಳಗಿನ 6ರಿಂದ 10 ಗಂಟೆವರೆಗೂ ಏನೇನು ಕೆಲಸ ಕಾರ್ಯಗಳಕ್ಕಾವು ನಿಮಗಟ್ಟ ತೋರಿಸಿರಾತು ನಮ್ಮ ರೈತರ ಮನೆಯ ಕೆಲಸ ಅಂತ ಹೇಳಿ ವಿಡಿಯೋ ಚಾಲು ಮಾಡಿದ್ದೀನಿ. ನಡ್ರಿ ನೋಡ್ಕೊಂಬರುವಂತ್ರಿ. ಏನಿಲ್ಲರಿ, ಬೆಳಿಗ್ಗೆ ಅಂಗಳ ಬಾಗಿಲ ಕಸ ಹೊಡೆದು ದನ ಮನೆಗೆ ಬಂದು ದನಗಳು ದರ್ಶಕನ ಆಗೋದು, ಒಟ್ಟು ಎಮ್ಮೆ ಹಿಂಡ್ಕೊಂಡು ಆಮೇಲೆ ಒಳಗೆ ಹೊಕ್ಕೇವ್ರಿ. ಅದಕ್ಕೆ ಅದನ್ನ ತೋರಿಸಿ ಒಳಗೆ ಹೋದ್ರೆ ಆತಿಂದರಂದ ವಿಡಿಯೋ ಚಾಲು ಮಾಡಿದ್ದೇನೆ ರೀ. ಇಲ್ಲಿ ಶಗನ ಹೋಗೋದು ಎಮ್ಮೆ ಹಿಂಡಾಕೆ ಬಂದೇನೆ ರೀ. ಅದ್ರ ಕರ ನೋಡ್ರಿ ಹನಿಗೆ ಹಾಕಿ ಇಡ್ತೈತಿ. ಅದ್ರ ಮಗಳದ ನಾನು ಬಿಟ್ಟು ಯಾರೋ ಯಾತಾರಪ್ಪ ಹಾಲು ಅಂತಂದು ನೋಡಾಕ ಬರ್ತೈತಿ. ನಾ ಹಿಂಡೋದು ನೋಡಿ ನನ್ನ ಮಗಳು ಮಮ್ಮಿ ನಾನು ಹಿಡ್ತೇನೆ ಬಾಲ ಅಂತಂದು ಐತಾರಿತ್ತಂದ್ರೆ ಎಲ್ಲ ಕೆಲ್ಸಕ್ಕೂ ನನ್ನ ಜೋಡಿ ಓಡೇ ಬರ್ತಾಳ್ರಿ. ಬಾರ್ವಾ ಹಿಂಡ್ವಾ ಅಂದ್ರೆ ಇವತ್ತಂತೂ ನಾವು ಹಾಲು ಉಂಡೀವಿ. ನನ್ನ ಮಗಳು ಹಿಂಡಾಕ್ ಕುಂತಾಳ್ರಿ. ನೋಡ್ರಿ ಇಲ್ಲಿ ಇವತ್ತೇನು ಒಂದು ಚೆರಿಗೆ ತುಂಬತಲ್ಲೋ ಡೌಟ್. ಎಲ್ಲ ಹತ್ರ ಮಗಳಿಗೆ ಕುಡಿಸ್ಕೊಂತ ನಿಂದಿರ್ತಾಳ್ರಿ. ರೆಡಿ ಹಚ್ಚಿಲ್ಲ ನೋಡ್ರಿ ಕೈನ ಸಾಕಿ ಆಯ್ತು. ಈಕೆ ಹಾಲು ಇಷ್ಟ ಆದ್ರೆ ಅರ್ಧ ಅದ್ರ ಮಗಳಿಗೆ ಕುಡಿಸಿ ನನ್ನ ಕೈಯಾಗ ಕೊಟ್ಟ ಹೊಂಟಿದಾಳೆ ನೋಡ್ರಿ. ಇನ್ನು ನಾನೇ ಹಿಂಡು ಕೆಲಸ ಅಂತಿ ಮುಗಿಸೀನ್ರಿ ಅಂತೂ ಇಂತೂ. ಇನ್ನು ಇಷ್ಟು ಹಿಂಡ್ಕೊಂಡಿಂದ ಅವಕ್ಕೆ ನೀರು ಕುಡಿಸಿ ಒಳಗೆ ಹೋಗೋಣ್ರಿ. ಇದ ಫಸ್ಟ್ ರೀ. ಇದನ್ನು ಭಾಳ ಉಡಾಳದಾನ್ರಿ ಹೀರೋ, ನಮ್ಮ ಹೀರೋ. ಮೊದಲು ಇವಂಗೆಲ್ಲ ಕುಡಿಸಿನ ಆಮೇಲೆ ಒಳಗೆ ಹೋಗೋದ್ರಿ ಬ್ಯಾರೆದ್ದಕ್ಕೂ ಕುಡ್ಸಾಕ. ಒಟ್ಟು ಇವು ದಾಟೆ ಕೊಡೋದಿಲ್ಲ ನೋಡ್ರಿ. ಇದ ಅವ್ರವ್ವ ಮಗಾನು ಉಡಾಳ, ಅವ್ರವ್ವ ಉಡಾಳರಿದ. ಎರಡಕ್ಕೂ ಕುಡಿಸ್ದಿಂದ ಬೇರೆ ಕಡೆ ಹೋಗೋದು ನೋಡ್ರಿ. ನಮ್ದು ದಿನಚರಿ ಹೆಂಗಿತ್ತು ನೋಡಿ ಹಂಗೆ ಹೋಗಬೇಡ್ರಿ. ಒಂಚೂರು ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಳ್ಳೆ ಅವಕಟ್ಟ ಮೇವು ಹಾಕೊಂಡ್ರಿ. ಇನ್ನು ಮೇವು ಹಾಕಿ ನೀರು ಕುಡಿಸಿ ಎಲ್ಲ ಮಾಡಿ ಇದು ನೋಡ್ರಿ. ಈಗ ನಮಗೆ ಹಾಲು ಕೊಟ್ಟು ದನ ಮನೆ ಕೆಲಸ ಅಂತೂ ಇಂತೂ ನಮಗೆ ಮುಗ್ದಂಗೆ ಆಕತಿ. ಫಸ್ಟ್ ಮಗಳ್ರಿ ಅಲ್ಲಿ ಮಲ್ಗೈತೆ ನೋಡ್ರಿ ಸಣ್ಣದೊಂದು, ಅದ ಸಣ್ಣ ಮಗಳು. ನೋಡಿದ್ರಿ. ಇನ್ನು ಕಡ್ಯಾಕೆ ಹೋಗೋಣಂತ್ರಿ. ರಾತ್ರಿ ಹೆಪ್ಪ ಹಾಕಿ ಇಟ್ಟಿರ್ತೇವ್ರಿ ಮೊಸರು. ಬೆಳಗಿನ ಬೋಗೋನಿ ಒಂದು, ಸಾಯಂಕಾಲ ಹಿಂಡ್ಕೊಂಡಿದ್ದಂದು 2 ಬೋಗೋನಿ ಇರ್ತಾವೆ. ಅದ್ರ ಒಳಗೆ ಮೇಲಿಂದ ಕೆನಿ ಎಲ್ಲ ತೆಗೆದು ಬುಡ್ಕಿನ ಮೊಸರು ನಾವು ದಿನ ಊಟಕ್ಕೆ ಅಂಥೇಳಿ ಗಿಂಡ್ಯಾಗ ತೆಗ್ಯಾತೇನೆ ರೀ. ಮೇಲಿನ ಕೆನಿ ಎಲ್ಲ ಕಡ್ಯಾಕ ಇಟ್ಕೋತೀನಿ, ಬುಡ್ಕಿನ ಮೊಸರೆಲ್ಲ ಉಣ್ಣಾಕೆ ಇಟ್ಕೋತೀನಿ ನೋಡ್ರೆಲ್ಲ. ಹಸುನಿಗೆ ಬೆಳಗ್ಗೆ ತೆಗಿತೀನಿ. ಇನ್ನೇನೈತಲ್ರಿ, ತಂಪನ ನೀರು ತೊಗೊಂಡು ಫ್ರಿಜ್ ಒಳಗದು ಇಟ್ಟಿರ್ತೇವಲ್ರಿ. ನಾಳೆ ಕಡಿಯೋದೈತಪ್ಪ ಬೆಳಿಗ್ಗೆ ಅಂದ್ರೆ ರಾತ್ರಿ ಒಂದು ಚರ್ಗಿ ಫ್ರಿಜ್ನಾಗ ನೀರು ಇಟ್ಟು ತೊಗೋರಿ. ಇಲ್ಲದ್ರೆ ಹೊರಗೆ ಬಾಯಿ ಮುಚ್ಚಿ ಹೊರಗೆ ನೇಚರ್ದಾಗ ಇಡ್ತಾನಂದ್ರೆ ಹೊರಗೂ ಇಡ್ರಿ. ನೀರು ಒಟ್ಟು ತಂಪನೂ ಇರ್ಬೇಕ್ರಿ. ನೀರು ಎಷ್ಟು ತಂಪಿರ್ತಾವಲ್ರಿ ಅಷ್ಟು ಬೆಣ್ಣೆ ಚಂದ ಬರ್ತೈತ್ರಿ ದಪ್ಪಗೆ. ಎಲ್ಲನೂ 2 ಬೋಗೋನಿಗೂ ಸೈಡ್ ಕಿನಿ ಎಲ್ಲ ಹತ್ತಿರ್ತತಿ. ಎಲ್ಲನೂ ನೀರು ಹಾಕಿ ಚಂದಾಗೆ ಒರೆಸ್ಕೊಂಡು ಹೊಳ್ಳೆ ಕಡಿ ಗುಂಡೆಕನ ಸುರಿಕೋತೇನೆ ರೀ. ನಿಮಗೆ ಇನ್ನೂ ಎಷ್ಟು ನೀರು ಸೇರಿಸ್ಬೇಕು ಅನ್ನಿಸ್ತತಿ ಸೇರಿಸ್ರಿ. ಆದಷ್ಟು ತಂಪನ್ನು ಹಾಕ್ರಿ. ಇನ್ನು ಬಿಸಿಲ್ಗಾಲ ದಿನ ಬಂದಂಗೆ ಒಳ್ಳೆ ತಂಪನ್ನು ನೀರು ಬೇಕ್ರಿ. ಥಂಡಿ ಒಳಗೆ ನಾರ್ಮಲ್ ನೀರು ಹಾಕ್ರಿ ನಡಿತತಿ. ಆಮೇಲೆ ಕಡ್ಯಾಕ ಕಡ್ಗೋಲು ರೆಡಿ ಮಾಡತ್ತೇನೆ ರೀ. ಸುಡು ನೀರು ಬಿಸಿನೀರು ತೊಗೊಂಡು ಕಡ್ಗೋಲೆಲ್ಲ ತೊಳ್ಕೊರಿ. ಯಾಕಂದ್ರೆ ಎಲ್ಲ ಬಂದು ಕಡ್ಗೋಲ್ ಮೇಲೆ ಕುಂತು ಬಿಡ್ತೈತ್ರಿ ಕಡ್ಯಾಕತ್ರ ಬೆಣ್ಣೆ. ಅದಕ್ಕೆ ಚಂದಾಗೆ ಬಿಸಿನೀರಲ್ಲೇ ಎಲ್ಲ ಕಡ್ಗೋಲನ್ನು ತೊಳ್ಕೊಂಬಿಡ್ತೇನೆ ರೀ. ನಡ್ರಿ ಇನ್ನು ಕಡ್ಯಾಕೆ ಹೋಗುನು. ನನ್ನ ಮಗಳು ನಾ ಮಾಡೇನಂತಾಳ್ರಿ. ಅದಕ್ಕೆ ನಾನು ಕಡಿತೇನಂತಂದು ಫಸ್ಟ್ ಆಕೆ ಕಡ್ಯಾಕ ಕುಂತ್ಲು ನೋಡ್ರಿ. ಕಡ್ದೇನೋ ಬಿಟ್ಟೇನೋ ಅಂತ ನೂಲಿನಂತ ಸೀರೆ ತಾಯಿ ಅಂತೆ ಮಕ್ಕಳಂತಾರೆ. ಸಂಡೇ ದಿನ ನಾವು ಮಾಡೋ ಕೆಲಸಗಳಾಗ ನಾನು ಮಾಡಾಕೆ ಅಂತಂದು ಓಡಿ ಬರ್ತಾಳ್ರಿ. ಮಾಡಲಿ ಬಿಡು ರೂಢಿ ಆಗ್ಲಂದ ನಾನು ಎಲ್ಲದಕ್ಕೂ ಕೈ ಗುಡ್ಸ್ಕೊತೇನೆ ರೀ. ಹೆಂಗಂತೀರಿ ನಿಮ್ಮ ಮಕ್ಳು ಹೆಂಗದಾರು ನೀವು ಹೇಳ್ರಿ. ಆಮೇಲೆ ಆತ್ರಿ 2 ಸುತ್ತು ಕಡಿ ಗುಡ್ಕ ಬೇಸರ್ತಾಳು. ಹಿಡಿವ ಅಂತಂದು ನನಗೆ ಕೊಡ್ತಾಳ್ರಿ. ಎಷ್ಟು ಕಡಿತಾಳು. ಆಮೇಲೆ ಅದು ಕಲಿ ಎಲ್ಲ ಬೀಳತ್ತಂದು ನಾನು ಕೆಳಗೊಂದು ವೇಸ್ಟ್ ಪ್ಲಾಸ್ಟಿಕ್ ಕವರ್ ಇತ್ತು, ಅದನ್ನು ಹಾಸಿ ಕಡ್ಯಾಕೊಂತೇನೆ. ಯಾಕಂದ್ರೆ ಎಲ್ಲ ಅಲ್ಲೇ ಚೆಲ್ಲಾಡೆ ಬಿಡ್ತೈತಿ. ಬರ್ರ ಕರದ್ನಂದ್ರಿ ಅತ್ತ ಬೆಳಿಗ್ಗೆ ಬೆಣ್ಣೆ ರೆಡಿ ಆಕತ್ರಿ. ನೋಡ್ರಿ ಇಲ್ಲಿ ಕಡ್ಯಾಕತ್ತಿದ್ದೀನಿ.
ಚಂದಗೆ ನೋಡ್ಕೊಂಡು ಕಡೀರಿ. ಇನ್ನು ತಂಪ ನೀರು ಬೇಕನ್ಸಿರ ಮತ್ತು ತಂಪ ನೀರು ಹಾಕ್ತೀನಿ. ಎಷ್ಟು ಬೇಕಷ್ಟು ನೋಡ್ಕೊಂಡು ಕಡೀರಿ. ಬಂತ್ರಿ ನಮ್ಮ ಬೆಣ್ಣೆ ರೆಡಿಯಾಗಿ ಬಂತು ನೋಡ್ರಿ. ಥಂಡಿ ದಿನದಾಗ ಒಂದಿಟ್ಟು ಜಾಸ್ತಿನ ಕಡಿಸ್ಕೊತೈತೆ ರೀ, ತಂಪಿನ ದಿನಕ್ಕೆ ಬರೋದಿಲ್ಲ, ಬಿಸಿಲಾಗ ಜಲ್ದಿ ಬರ್ತೈತಿ. ಇನ್ನು ಬಿಸಿನೀರಾಗ ನಮ್ಮ ಕೈಯನ್ನು ಎದ್ಕೊಂಬಿಡೋನು, ಯಾಕಂದ್ರೆ ಎಲ್ಲ ಬೆನ್ನು ಕೈಗೆ ಹತ್ತೈತಿ. ಚಂದಾಗೆ ಬಿಸಿನೀರಾಗೆಲ್ಲ ಕೈ ಎದ್ಕೊಂಡು ಬೆನ್ನಿ ತೆಗಿಯಾಕತ್ತಾನ ನೋಡ್ರಿ. ಇಷ್ಟು ಬಿಸಿನೀರಾಗ ಎದ್ದೀನಂದ್ರೆ ಕೈಗೆ ಏನೂ ಹತ್ತೋದಿಲ್ಲ, ಚಂದಾಗೆ ಬರ್ತೈತೆ ರೀ ಬೆನ್ನಿ. ಎಲ್ಲ ಹೊಳ್ಸಾಡಿ ಅಂತೂ ಇಂತೂ ನಾವು ಬೆನ್ನಿ ತೆಗ್ದೀವಿ. ಬೆಳಿಗ್ಗೆ 6ರಿಂದ ಓಡಾಡ್ತಿರ್ತೇವೆ ರೀ. 6ರಿಂದ ಓಡಾಡಿ ಹೊಳ್ಳಿ ನಡಕ್ಕೆ 8:15 ಮತ್ತು ಮಕ್ಕಳನ್ನ ಸ್ಕೂಲ್ ಬಸ್ಸಿಗೆ ಕಳಿಸಿ ದಿನನಿತ್ಯ ಕೆಲಸ ಮಾಡ್ಕೊಳಕ್ಕೆ ಕುಂತಿರ್ತೇವೆ ರೀ. ಮಕ್ಕಳು ಹೊಟ್ಟೆ ತುಂಬಿಸಿ ಅವ್ರಂಗೆ ಕಳಿಸಿ 8ರ ನಂತರ ಹೊಟ್ಟೊಂದು ಎಲ್ಲಿ ಕೇಳ್ಬೇಕ್ರಿ. 10 ಆತು, ಹೊಟ್ಟೆ ಹಸಿಯಾಕೆ ಚಲೋ ಅಕ್ಕಾವು. 10ಕ್ಕಂದ್ರೆ ರೊಟ್ಟಿ ಬಡಿತೇನೆ ನೋಡ್ರಿ. ಹಿಂಡ್ಕೊಂಡು ಕಡ್ಕೊಂಡು ಮಾಡಿ ದನಗಳ್ದೆಲ್ಲ ಮುಗಿಸಿ 10ಕ್ಕನ ಪಾಟ್ ರೊಟ್ಟಿ ಬಡನ್ನೆ ಅಂದ್ರೆ ರೊಟ್ಟಿ ಬೇಕಲ್ರಿ ಹೊಟ್ಟಿಗೆ. ಆಮೇಲೆ ತಿನ್ನೋರು ಬಿಸಿ ರೊಟ್ಟಿನೂ ತಿಂತಾರೋ. ಎಲ್ಲರಿಗೂ ಬುತ್ತಿ ಕಟ್ಟೋರಿಗೆ ಬುತ್ತಿನೂ ಕಟ್ಟೋದು, ತಿನ್ನೋರ ರೊಟ್ಟಿನೂ ತಿಂತಾರೋ. ಎಲ್ಲಾರ್ದು ಮುಗಿಸಿ ಕಡಿಕ ನಮ್ಮ ಪಾಳೆ ರೀ. ಕಡ್ಕಿನ ರೊಟ್ಟಿ ಒಂದು ಉಬ್ಬಿದ ರೊಟ್ಟಿ ನಾನು ತೊಗೊಂಡು ಹಚ್ಕೊಂಡ ಬಿಡ್ತೇನೆ ರೀ. ಯಾಕಂದ್ರೆ ಅಷ್ಟು ಮಾಡೋ ಅಷ್ಟೊತ್ತಿಗೆ ನಮ್ಮನ್ನು ಹೊಟ್ಟೆ ಹಸದ ಬಿಟ್ಟಿರ್ತಾವೆ. ಹೀಗಾಗಿ ನಾ ಯಾಕೆ ಬಿಡೋದು ನಿಂದ್ರಂದು ಫಸ್ಟ್ನೇದೆಲ್ಲ ಅವ್ರಿಗೆ ಕೊಟ್ಟು ಲಾಸ್ಟ್ನೇದ್ದು ನಾವೊಂದು ತೊಗೊಂಡು ಹಚ್ಕೋತೇನೆ ರೀ. ನೋಡಿರಿ ನಮ್ಮ ಪಲ್ಯ ಹೆಂಗೈತಿ. ಕಡ್ಲಿಕಾಳು, ಮೊಸರು, ಗುರೆಳ್ಳು ಹಿಂಡಿ, ಶೇಂಗಾದ ಹಿಂಡಿ, ಖಾರ, 1-2 ಸೌತೆಕಾಯಿ ರೀ, ಎಲ್ಲನೂ ಇಟ್ಕೊಂಡು ಊಟಕ್ಕೆ ಕುಂತೇನಿ. ಈ ನಮ್ಮ ಊಟದ ಮುಂದೆ ಎಲ್ಲ ನಾಷ್ಟಾಗಳು ಓಡೇ ಹೊಕ್ಕಾವು ನೋಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿ ಊಟಕ್ಕೆ ಕುಂತಿರ್ತೇವೆ, ನಾಷ್ಟ ಅದು ತಿಂದ್ರೆ ಎಲ್ಲಿ ಬಗೆ ಹರಿಬೇಕ್ರಿ ನಮಗೆ ಉತ್ತರ ಕರ್ನಾಟಕ ಮಂದಿಗೆ. ಹೌದಿಲ್ರಿ? ನಮ್ಮ ಜವಾರಿ ಊಟ ಹೆಂಗಿತ್ತು ನೋಡಿ ಏನು ಅನ್ನೋದ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.